ನಮಸ್ಕಾರ ಕರ್ನಾಟಕ. ಒಂದು ಕಾಲದಲ್ಲಿ ಭೂಮಿಯ ಮೇಲೆ ಜೀವಂತ ಮಾನವನಾಗಿದ್ದ ಕೊರಗಜ್ಜ ಮತ್ತು ಕೊರಗಜ್ಜನ ದೇವಸ್ಥಾನವು ತುಳುನಾಡು ಪ್ರದೇಶದಲ್ಲಿ ಅತ್ಯಂತ ಪವಿತ್ರವಾದ ಮತ್ತು ಬೇಡಿಕೆ ಇರುವ ಸ್ಥಳ. ತುಳುನಾಡಿನಾದ್ಯಂತ ಹೆಚ್ಚು ಪೂಜಿಸುವ ದೈವವೆಂದರೆ ಕೊರಗಜ್ಜ. ಕಳೆದು ಹೋದ ಯಾವುದನ್ನಾದರೂ ಮರಳಿ ಪಡೆಯಲು, ಮಾಡಬೇಕಾದ ಯಾವುದೇ ಕೆಲಸ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳಲು ಅಥವಾ ಯಾವುದೇ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಲು ಮೊದಲು ಮತ್ತು ಅಗ್ರಗಣ್ಯವಾಗಿ ಜನರು ಈ ದೈವವನ್ನು ನೆನಪಿಸಿಕೊಳ್ಳುತ್ತಾರೆ. ಈಗ ಈ ಪವಿತ್ರವಾದ ಸ್ಥಳಕ್ಕೆ ಬರುವುದು ಹೇಗೆ? ಬಸ್ ವ್ಯವಸ್ಥೆ, ಟ್ರೈನ್ ವ್ಯವಸ್ಥೆ, ಹತ್ತಿರದ ಏರ್ಪೋರ್ಟ್, ದೇವಸ್ಥಾನದ ಸಮಯ, ಕೊರಗಜ್ಜನಿಗೆ ಸಂಬಂಧಿಸಿದ ದಂತಕತೆ, ಕೊರಗಜ್ಜನಿಗೆ ಮದ್ಯ ನೈವೇದ್ಯ ಏಕೆ, ಕೊರಗಜ್ಜನ ಕೋಳಕ್ಕೆ ಮಹಿಳೆಯರು ನಿಷೇಧವೇಕೆ, ಕೊರಗಜ್ಜನಿಗೆ ಸಿಕ್ಕ 7 ಕ್ಷೇತ್ರಗಳು, ಮೂರ್ತಿ ಪೂಜೆ ಏಕೆ ಇಲ್ಲ, ಹತ್ತಿರವಿರುವ ಹಾಗೂ ಸುತ್ತಮುತ್ತಲಿರುವ ಸ್ಥಳಗಳು, ಊಟದ ವ್ಯವಸ್ಥೆ, ರೂಮಿನ ವ್ಯವಸ್ಥೆ, ಒಟ್ಟು ಖರ್ಚು ಪ್ರತಿಯೊಂದು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೇನೆ. ಈ ದೇವಾಲಯಕ್ಕೆ ಭೇಟಿ ನೀಡಲು ಬರುವವರು ಬಸ್ಸಲ್ಲಿ ಬರುವುದಾದರೆ ದೇವಾಲಯವು ಮಂಗಳೂರು ನಗರದಿಂದ 12 ಕಿಲೋಮೀಟರ್ ದೂರದಲ್ಲಿದೆ. ಮಂಗಳೂರು ಬಸ್ ನಿಲ್ದಾಣದಿಂದ ಅನೇಕ ಸಿಟಿ ಬಸ್ಗಳು ಕುತ್ತಾರ್ ಜಂಕ್ಷನ್ಗೆ ಪ್ರಯಾಣಿಸುತ್ತವೆ. ಅಲ್ಲಿ ಎಲ್ಲ ಸಿಟಿ ಬಸ್ಗಳು ತಲಾ 20 ರೂಪಾಯಿಗಳು ವಿಧಿಸುತ್ತವೆ. ಕುತ್ತಾರ್ ಜಂಕ್ಷನ್ನಿಂದ ದೇವಸ್ಥಾನಕ್ಕೆ 1.5 ಕಿಲೋಮೀಟರ್ ನಡಿಗೆಯಲ್ಲಿದೆ. ನೀವು ಬಸ್ಸಿನಲ್ಲಿ ನೇರವಾಗಿ ದೇವಸ್ಥಾನಕ್ಕೆ ಹೋಗಲು ಬಯಸಿದರೆ ಬಸ್ ಸಂಖ್ಯೆ 44 ಹಾಗೂ 44B ಮಂಗಳೂರು ನಗರದಿಂದ ನೇರವಾಗಿ ದೇವಸ್ಥಾನಕ್ಕೆ ಹೋಗುತ್ತದೆ. ನೀವು ನೇರವಾಗಿ ದೇವಸ್ಥಾನದ ಮುಂದೆ ಇಳಿಯಬಹುದು. ಈಗ ಬೆಂಗಳೂರಿಂದ ಮಂಗಳೂರಿಗೆ ಬರುವವರು ನೋಡಿ, ನಿಮಗೆ ಬೆಂಗಳೂರಿಂದ ಡೈರೆಕ್ಟ್ ಬಸ್ ಅನ್ನೋದು ಮಂಗಳೂರಿಗೆ ಸಿಗುತ್ತದೆ. ನಮಸ್ಕಾರ ಎಲ್ರಿಗೂ. ಬೆಳಿಗ್ಗೆ 6 ಗಂಟೆ ಮಂಗಳೂರು ಬಸ್ ಕಾಯ್ತಾ ಇದ್ದೀವಿ ಇಲ್ಲಿ. ಇದಕ್ಕೆ ಟಿಕೆಟ್ ಪ್ರೈಸ್ ಬಂದು 400 ರುಪೀಸ್, 400 ರೂಪಾಯಿ ಚಾರ್ಜ್ ಮಾಡ್ತಾರೆ. 7 ರಿಂದ 8 ಅವರ್ ಜರ್ನಿ ಇರುತ್ತದೆ. ನೀವು ಬೆಂಗಳೂರಿಂದ ಬರೋದಾದರೆ ನೀವು ಮಂಗಳೂರಿಗೆ ಹೋಗೋ ಅವಶ್ಯಕತೆ ಇಲ್ಲ. ಏಕೆಂದರೆ ಮಂಗಳೂರಿನ ಹಿಂದಿನ ಸ್ಟಾಪ್ ಅದು ಪಂಪ್ವೆಲ್ ಅಂತ ಹೇಳಿ, ಪಂಪ್ವೆಲ್ಲಲ್ಲಿ ಇಳಿದುಕೊಂಡು ಅಲ್ಲಿಂದ ನಿಮಗೆ ಕುತ್ತಾರಿಗೆ ಡೈರೆಕ್ಟ್ ಬಸ್ ಅನ್ನೋದು ಇರುತ್ತದೆ. ಪಂಪ್ವೆಲ್ಲಿಂದ ಕುತ್ತಾರಿಗೆ 20 ರೂಪಾಯಿ ಚಾರ್ಜ್ ಮಾಡ್ತಾರೆ. ಕುತ್ತಾರಿಂದ ದೇವಸ್ಥಾನಕ್ಕೆ ನೀವು ನಡೆದುಕೊಂಡಾದರೂ ಹೋಗ್ಬೋದು ಅಥವಾ ಆಟೋನಲ್ಲಾದರೂ ಹೋಗ್ಬೋದು. 9 ಅವರ್ಸ್ ನಂತರ ಕೊರಗಜ್ಜ ಟೆಂಪಲಿಗೆ ಬಂದಿದ್ದೀವಿ. ಟ್ರೈನಲ್ಲಿ ಬರುವವರಿಗೆ ಹತ್ತಿರದ ರೈಲ್ವೆ ಸ್ಟೇಷನ್ ಬಂದು ಮಂಗಳೂರು ಜಂಕ್ಷನ್ ರೈಲ್ವೆ ಸ್ಟೇಷನ್. ಇಲ್ಲಿಂದ ಕುತ್ತಾರು ಕೊರಗಜ್ಜ ದೇವಸ್ಥಾನ 9 ಕಿಲೋಮೀಟರ್ ದೂರದಲ್ಲಿದೆ. ರೈಲ್ವೆ ಸ್ಟೇಷನ್ನಿಂದ ನಿಮಗೆ ಬಸ್ಸು, ಆಟೋ, ಟ್ಯಾಕ್ಸಿ ಲಭ್ಯವಿರುತ್ತದೆ. ಈಗ ಬೆಂಗಳೂರಿಂದ ಟ್ರೈನಲ್ಲಿ ಬರೋದು ಹೇಗೆ ಅಂತ ನೋಡೋಣ ನೋಡಿ. ಬೆಂಗಳೂರಿಂದ ನಿಮಗೆ 3 ಟ್ರೈನ್ ಇರುತ್ತದೆ. ಬೆಳಗ್ಗೆ 7 ಗಂಟೆಗೆ ಗೋಮಟೇಶ್ವರ ಎಕ್ಸ್ಪ್ರೆಸ್, ರಾತ್ರಿ 8 ಗಂಟೆಗೆ ಕಣ್ಣೂರು ಎಕ್ಸ್ಪ್ರೆಸ್ ಹಾಗೂ ರಾತ್ರಿ 8:25ಕ್ಕೆ SMVB ಮುರುಡೇಶ್ವರ ಎಕ್ಸ್ಪ್ರೆಸ್. ಟ್ರೈನ್ ಚಾರ್ಜ್ ಬಂದು ನಿಮಗೆ 155 ಇಂದ 300 ರುಪೀಸ್ ತನಕ ಇರುತ್ತದೆ. 155 ಕುತ್ಕೊಂಡು ಹೋಗೋದು ಹಾಗೂ ಸ್ಲೀಪರ್ ಬಂದು 300 ರುಪೀಸ್ ತನಕ ಇರುತ್ತದೆ. ಜನರಲ್ ಇನ್ನೂ ಕಡಿಮೆ ಆಗ್ಬೋದು. ಈಗ ಫ್ಲೈಟಲ್ಲಿ ಬರುವವರು ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದು ಅಲ್ಲಿಂದ 20 ಕಿಲೋಮೀಟರ್ ದೂರದಲ್ಲಿರುವ ಕೊರಗಜ್ಜ ದೇವಾಲಯಕ್ಕೆ ಹೋಗ್ಬೋದು. ದೇವಾಲಯದ ಸಮಯ ಪ್ರತಿದಿನ ಬೆಳಗ್ಗೆ 7 ರಿಂದ ಸಂಜೆ 6:30ವರೆಗೆ ತೆರೆದಿರುತ್ತದೆ. ಈ ದೇವಾಲಯದ ಸಂಪ್ರದಾಯವು ದೇವರಿಗೆ ಮದ್ಯ, ಎಲೆ ಅಡಿಕೆ, ಬೀಟೆ, ಚಕ್ಕಳಿಯನ್ನು ಅರ್ಪಿಸುತ್ತದೆ. ಇದು ದೇವಾಲಯದ ಮುಂಭಾಗದಲ್ಲಿ ಲಭ್ಯವಿರುತ್ತದೆ. ನೀವು ಹೋಗಿ ಅದನ್ನು ದೇವರಿಗೆ ಅರ್ಪಿಸಬಹುದು ಮತ್ತು ಪ್ರತಿಯಾಗಿ ಅವರು ನಿಮಗೆ ಪ್ರಸಾದವನ್ನು ನೀಡುತ್ತಾರೆ. ಬೆಳಗ್ಗೆ 6:30ಕ್ಕೆ ಮೊದಲು ಮತ್ತು ಸಂಜೆ 6:30ರ ನಂತರ ಮಹಿಳೆಯರಿಗೆ ಪ್ರವೇಶವನ್ನು ನಿಷೇಧಿಸಲಾಗಿದೆ. ದೇವಸ್ಥಾನದ ಒಳಗೆ ಫೋನ್ ಮತ್ತು ಕ್ಯಾಮರಾ ಕ್ಲಿಕ್ ಮಾಡುವುದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಈಗ ಕೊರಗಜ್ಜ ಅರ್ಥ ನೋಡೋಣ ಬನ್ನಿ. ಕೊರಗಜ್ಜ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಕೊರಗ ತಾನಿಯ. ಇಲ್ಲಿ ಕೊರಗ ಎಂಬುವುದು ಸಮುದಾಯದ ಹೆಸರು ಮತ್ತು ಅಜ್ಜ ಎಂಬುವುದು ತುಳು ಭಾಷೆಯಲ್ಲಿ ಸಾಮಾನ್ಯವಾಗಿ ಹಳೆಯ ಪುರುಷ ನಾಗರಿಕರಿಗೆ ಬಳಸುವ ಪದವಾಗಿದೆ. ತನ್ನ ಮಧ್ಯ ವಯಸ್ಸಿನಲ್ಲಿ ದೈವತ್ವವನ್ನು ಪಡೆದುಕೊಂಡಿದ್ದರು ಮತ್ತು ಅವರ ಮೇಲಿನ ಪ್ರೀತಿ ಮತ್ತು ವಾತ್ಸಲ್ಯದಿಂದಾಗಿ ಜನರು ಅವರನ್ನು ಅಜ್ಜ ಎಂದು ಕರೆಯಲು ಪ್ರಾರಂಭಿಸಿದರು. ಕೊರಗಜ್ಜನಿಗೆ ಸಂಬಂಧಿಸಿದ ದಂತಕತೆ.
ಕೊರಗತಾನಿಯ ದೈವವಾದ ಬಗ್ಗೆ ಸಾಕಷ್ಟು ನಂಬಿಕೆಗಳಿವೆ ಮತ್ತು ಈ ನಂಬಿಕೆಗಳು ಪ್ರದೇಶಕ್ಕೆ ತಕ್ಕಂತೆ ಒಂದಿಷ್ಟು ವ್ಯತ್ಯಾಸವನ್ನು ಪಡೆದುಕೊಂಡಿವೆ. ಕೆಲವು ಕಥೆಗಳ ಪ್ರಕಾರ ಕೊರಗತಾನಿಯನು 30 ದಿನಗಳ ಶಿಶುವಿದ್ದಾಗ ತಾಯಿ ಮೈರೆಯನ್ನು ಕಳೆದುಕೊಳ್ಳುತ್ತಾರೆ ಹಾಗೂ ತನ್ನ ತಂದೆಯನ್ನು ಬಾಲ್ಯದಲ್ಲೇ ಕಳೆದುಕೊಳ್ಳುತ್ತಾರೆ. ಆ ಸಂದರ್ಭದಲ್ಲಿ ಆತನನ್ನು ನೋಡಿಕೊಳ್ಳಲು ಯಾರೂ ಕೂಡ ಇರುವುದಿಲ್ಲ. ಕೊರಗತಾನಿಯ ಒಂಟಿಯಾದಾಗ ಮೈರಕ್ಕ ಎಂಬಾಕೆ ಆತನನ್ನು ದತ್ತು ಪಡೆದು ತನ್ನ 2 ಮಕ್ಕಳೊಂದಿಗೆ ಅವರನ್ನು ತನ್ನ ಸ್ವಂತ ಮಗನಂತೆ ನೋಡಿಕೊಳ್ಳುತ್ತಾರೆ. ಕೊರಗತಾನಿಯ ಆಗಮನದಿಂದ ಕುಟುಂಬಕ್ಕೆ ಸಮೃದ್ಧಿ ಮತ್ತು ಕುಟುಂಬ ವ್ಯಾಪಾರವು ಅಭಿವೃದ್ಧಿ ಹೊಂದಿತ್ತು. ತನಿಯಾ ಕೂಡ ಕುಟುಂಬದ ಇತರೆ ಸದಸ್ಯರೊಂದಿಗೆ ಸೇರಿಕೊಂಡು ಮನೆಯ ಕೆಲಸವನ್ನು ಮಾಡಿ ಮುಗಿಸುತ್ತಿದ್ದರು. ಅಲ್ಲಿ ಅವರು ಬುಟ್ಟಿ ತಯಾರಿಕೆ ಮತ್ತು ಕೈಯಿಂದ ಮಾಡಿದ ಬಿದಿರಿನ ವಸ್ತುಗಳನ್ನು ಕಲಿತರು. ಒಂದು ದಿನ ಗ್ರಾಮದಲ್ಲಿ ದೈವಗಳಿಗೆ ನೇಮವನ್ನು ಆಯೋಜಿಸಲಾಯಿತು ಮತ್ತು ಮೈರಕ್ಕ ಅವರ ಕುಟುಂಬವು ದೇವಸ್ಥಾನಕ್ಕೆ ತೆಂಗಿನಕಾಯಿ, ಬಾಳೆಗಿಡಗಳು, ತೆಂಗಿನ ಎಳೆಗಳು ಇತ್ಯಾದಿಗಳನ್ನು ನೀಡಬೇಕಾಗಿತ್ತು. ಈ ಎಲ್ಲ ಸಾಮಗ್ರಿಗಳನ್ನು ಸಾಗಿಸಲು ಕನಿಷ್ಠ 7 ಮಂದಿ ಸಾಮರ್ಥ್ಯವುಳ್ಳ ಪುರುಷರು ಬೇಕಾಗಿದ್ದರು. ಆ ಸಮಯದಲ್ಲಿ ಯಾರೂ ಲಭ್ಯವಿಲ್ಲದ ಕಾರಣ ಮೈರಕ್ಕ ಇದು ದೇವಾಲಯಕ್ಕೆ ಸಂಬಂಧಿಸಿದ ಪ್ರಮುಖ ಕೆಲಸವಾದ್ದರಿಂದ ತನಿಯನಿಗೆ ಇದನ್ನು ದೇವಸ್ಥಾನಕ್ಕೆ ಸಾಗಿಸುವಂತೆ ಮನವಿ ಮಾಡಿದರು. 7 ಜನರಿಗೆ ನೀಡುವ ಆಹಾರವನ್ನು ತನಗೆ ನೀಡಬೇಕು, ಆಗ ಮಾತ್ರ ನಾನು ಈ ಹೊರೆಯನ್ನು ಹೊತ್ತು ಹೋಗುತ್ತೇನೆಂಬ ಷರತ್ತಿನ ಮೇಲೆ ತನಿಯನು ಎಲ್ಲ ಸಾಮಗ್ರಿಗಳನ್ನು ದೇವಸ್ಥಾನಕ್ಕೆ ಒಬ್ಬರೇ ತಲುಪಿಸಲು ಮುಂದಾಗುತ್ತಾರೆ. ತನಿಯ ನೇಮಕ್ಕಾಗಿ ದೇವಾಲಯದ ಸಾಮಗ್ರಿಗಳನ್ನು ಒಯ್ಯುತ್ತಿದ್ದರು. ಅವರ ಕೆಳಜಾತಿಯ ಕಾರಣದಿಂದ ಮುಖ್ಯ ದೇವಾಲಯದ ಪ್ರದೇಶಕ್ಕೆ ಪ್ರವೇಶವನ್ನು ನಿರಾಕರಿಸಲಾಯಿತು. ಇದರಿಂದ ಕೋಪಗೊಂಡ ತನಿಯನು, ನಿಮ್ಮ ದೇವರಿಗೆ ನಾವು ನೀಡುವ ವಸ್ತುಗಳು ಬೇಕು, ಆದರೆ ನಾವು ಬೇಡ, ಇದ್ಯಾವ ನ್ಯಾಯವೆಂದು ಪ್ರಶ್ನಿಸಲು ಪ್ರಾರಂಭಿಸುತ್ತಾರೆ. ಆದರೆ ತನಿಯನ ಮಾತಿಗೆ ಯಾರು ಏನು ಅನ್ನದೆ ಅವರ ಮಾತನ್ನು ಅಲ್ಲಗೆಳೆಯುತ್ತಾರೆ. ತನ್ನ ಪ್ರಶ್ನೆಗೆ ಉತ್ತರ ಸಿಗದೆ ಮೌನವಾಗಿ ದೇವಸ್ಥಾನದ ಮೆಟ್ಟಿಲುಗಳ ಬಳಿ ನಿಂತು ತನಿಯ ಕಣ್ಣು ಅಲ್ಲೇ ಪಕ್ಕದಲ್ಲಿದ್ದ ಉಪ್ಪಿನಕಾಯಿ ಮಾಡಲು ಬಳಸುವ ಒಂದು ಹಣ್ಣಿನ ಮರದ ಮೇಲೆ ಬಿದ್ದಿತು. ಮೈರಕ್ಕೆ ಈ ಹಿಂದೆ ಉಪ್ಪಿನಕಾಯಿ ಖಾಲಿಯಾಗಿದೆ ಎಂದು ಹೇಳಿದ ಮಾತನ್ನು ನೆನಪಿಸಿಕೊಂಡು ತನಿಯನು ಆ ಹಣ್ಣುಗಳನ್ನು ಕೊಯ್ಯಲು ಮುಂದಾಗುತ್ತಾರೆ. ಹಣ್ಣುಗಳು ಅವರಿಗೆ ಎಟುಕದ ಕಾರಣ ತನ್ನ ಒಂದು ಕಾಲನ್ನು ದೇವಸ್ಥಾನದ ಮೆಟ್ಟಿಲುಗಳ ಮೇಲೆ ಇಡುತ್ತಾರೆ. ಆಗಲೂ ಅವರಿಗೆ ಮರದ ಕೊಂಬೆಗಳು ಎಟುಕುವುದಿಲ್ಲ. ಆದ್ದರಿಂದ ತನ್ನ ಮತ್ತೊಂದು ಕಾಲನ್ನು ದೇವಾಲಯದ ಕಳಶದ ಮೇಲೆ ಇಡುತ್ತಾರೆ. ದೇವಾಲಯದೊಳಗಿದ್ದ ದೈವವು ಕೋಪದಿಂದ ಮಾಯವಾಯಿತು. ಅಂದಿನಿಂದ ತನಿಯ ದೈವತ್ವವನ್ನು ಪಡೆದರು ಎಂದು ಕೆಲವು ಕಥೆಗಳು ಹೇಳಿದರೆ, ಇನ್ನೂ ಕೆಲವು ಕಥೆಗಳ ಪ್ರಕಾರ ದೇವಸ್ಥಾನದ ಮೆಟ್ಟಿಲುಗಳ ಮೇಲೆ ತನಿಯನು ಕಾಲಿಟ್ಟ ಕಾರಣ ಕೋಪಗೊಂಡ ಕೆಲವು ಗ್ರಾಮಸ್ಥರು ಕೊಂದಿರಬಹುದೆಂದು ಹೇಳಲಾಗುತ್ತದೆ. ಆದರೆ ಇಂದಿಗೂ ಕೊರಗಜ್ಜ ಎಂದು ಕರೆಯಲ್ಪಡುವ ಕೊರಗತನಿಯನ ಮರಣದ ಕುರಿತು ಯಾವುದೇ ಸ್ಪಷ್ಟವಾದ ಮಾಹಿತಿ ಇಲ್ಲ. ಈಗ ಕೊರಗಜ್ಜನಿಗೆ ಮದ್ಯ ನೈವೇದ್ಯ ಏಕೆ ಎನ್ನುವುದು ನೋಡೋಣ. ಕೊರಗಜ್ಜ ಬೆಳೆದಿದ್ದು ಕಳ್ಳು ವ್ಯಾಪಾರ ಮಾಡುವ ಮೈರಕ್ಕನ ಕುಟುಂಬದಲ್ಲಿ. ಕಳ್ಳನ್ನು ಸೇವಿಸುವುದು ಆ ಕುಟುಂಬದ ಕಾರ್ಯಕ್ರಮದ ಭಾಗವಾಗಿತ್ತು ಮತ್ತು ಮೈರಕ್ಕ ಕಳ್ಳನ್ನು ತಯಾರಿಸುವಾಗ ಕೊರಗತನಿಯನಿಗೆ ಒಂದಿಷ್ಟು ಕುಡಿಯಲು ನೀಡುತ್ತಿದ್ದರು. ಆ ಕಾರಣದಿಂದ ತನಿಯನಿಗೆ ಮದ್ಯವನ್ನು ಅರ್ಪಿಸಲಾಗುತ್ತದೆ. ಹಿಂದಿನ ಕಾಲದಲ್ಲಿ ಕೊರಗತನಿಯನಿಗೆ ಸಾಂಪ್ರದಾಯಿಕ ಮದ್ಯವನ್ನು ನೈವೇದ್ಯವಾಗಿ ಅರ್ಪಿಸಲಾಗುತ್ತಿತ್ತು. ಆದರೆ ಆಧುನಿಕ ಕಾಲದಲ್ಲಿ ಸಾಂಪ್ರದಾಯಿಕ ಮದ್ಯದ ಅನಾನುಕೂಲತೆಯಿಂದ ಪ್ಯಾಕ್ ಮಾಡಿದ ಮದ್ಯವನ್ನು, ಚಕ್ಕುಲಿಯನ್ನು, ಎಲೆ ಅಡಿಕೆಯನ್ನು ಮತ್ತು ಬೀಡಿ ಪ್ಯಾಕೆಟನ್ನು ಅರ್ಪಿಸಲಾಗುತ್ತದೆ. ಈಗ ಕೊರಗಜ್ಜನ ಕೋಲಕ್ಕೆ ಮಹಿಳೆಯರು ನಿಷೇಧವೇಕೆ ಎನ್ನುವುದು ನೋಡೋಣ. ಆರಂಭಿಕ ದಿನಗಳಲ್ಲಿ ಸ್ವಾಮಿಗೆ ಅರ್ಪಿಸುವ ಕೋಲಗಳು ಅಥವಾ ಮುಖ್ಯ ಪೂಜೆಗಳಲ್ಲಿ ಭಾಗವಹಿಸಲು ಮಹಿಳೆಯರಿಗೆ ನಿಷೇಧಿಸಲಾಗಿದೆ. ಏಕೆಂದರೆ ಚೈತನ್ಯಕ್ಕೆ ಮಾಧ್ಯಮವಾಗಿರುವ ವ್ಯಕ್ತಿಯು ಸೊಂಟದಲ್ಲಿ ತಾಳೆ ಎಲೆಗಳನ್ನು ವಿರಳವಾಗಿ ಧರಿಸುತ್ತಾರೆ. ವ್ಯಕ್ತಿಯು ತನ್ನ ವೈಭವೀಕರಣವನ್ನು ಹೊಂದಿರುವ ಪಾರ್ದಾನಗಳನ್ನು ಕೇಳುವಾಗ ಡ್ರಮ್ ಬೀಟ್ಗಳಿಗೆ ನೃತ್ಯ ಮಾಡುತ್ತಾರೆ. ಅಲ್ಲದೆ ಮಂದ ಬೆಳಕಿನಲ್ಲಿ ಮದ್ಯಪ್ರಸಾದದೊಂದಿಗೆ ಕಾರ್ಯಕ್ರಮ ನಡೆಯುತ್ತದೆ. ಹಾಗಾಗಿ ಕೋಲದಲ್ಲಿ ಪಾಲ್ಗೊಳ್ಳುವುದನ್ನು ಮಹಿಳಾ ಜನಪದರಿಗೆ ನಿಷೇಧಿಸಲಾಗಿದೆ. ಕೊರಗಜ್ಜನಿಗೆ ಸಿಕ್ಕ 7 ಕ್ಷೇತ್ರಗಳು. ಉದ್ಯಾಯವರದ ಅರಸು ದೈವಗಳನ್ನು ಓಡಿಸಿ ಕುತ್ತಾರು ಪ್ರದೇಶವನ್ನು ಮರಳಿಸಿದಲ್ಲಿ ತನಗೇನು ಕೊಡುವಿರಿ ಎಂದು ಕೊರಗತನಿಯ ರಾಜನ್ ದೈವಗಳಲ್ಲಿ ಕೇಳುತ್ತಾರೆ. ಆಗ ಅವರು ಬುರ್ದುಗೋಳಿ ಕ್ಷೇತ್ರವಲ್ಲದೆ ಕುತ್ತಾರಿನಲ್ಲಿ 7 ಕ್ಷೇತ್ರಗಳನ್ನು ನಿನಗೆ ಕೊಡುತ್ತೇವೆ ಎಂದು ವಾಗ್ದಾನ ಮಾಡುತ್ತಾರಂತೆ.
ಅದರಂತೆ ಕೊರಗಜ್ಜ ತನ್ನ ಮಾಯಕದ ಶಕ್ತಿಯಿಂದ ಉದ್ಯಾಯವರದ ಅರಸು ದೈವಗಳನ್ನು ಅಲ್ಲಿಂದ ಪುನಃ ಉದ್ಯಾಯವರಕ್ಕೆ ಅಟ್ಟುತ್ತಾರೆ. ಕುತ್ತಾರಿನ ರಾಜನ್ ದೈವಗಳು ಕೊಟ್ಟ ಮಾತಿನಂತೆ ಕುತ್ತಾರಲ್ಲಿ 7 ಕೊಪ್ಪ ಕ್ಷೇತ್ರಗಳನ್ನು, ಈಗಿನ 7 ಆದಿಕ್ಷೇತ್ರಗಳು ಕೊರಗತನಿಯನಿಗೆ ಉಡುಗೊರೆಯಾಗಿ ನೀಡುತ್ತಾರೆ. ಅವುಗಳು ದೆಕ್ಕಾಡು, ಮಿತ್ತಗೆಲ, ಬೌಲ್ಯ, ಸೋಮೇಶ್ವರ, ಉಜಿಲ, ತಲ, ದೇರಳಕಟ್ಟೆ ಎಂಬ ಕ್ಷೇತ್ರಗಳು. ಮೂರ್ತಿ ಪೂಜೆ ಇಲ್ಲ. ಈ ಉಡುಗೊರೆ ಸಿಕ್ಕ 7 ಸ್ಥಳವಾಗಲಿ ಅಥವಾ ಇಲ್ಲಿನ ಮೃದುಗೊಳಿಯಲ್ಲಾಗಲಿ ಮೂರ್ತಿ ಪೂಜೆಯಾಗಲಿ ಅಥವಾ ಯಾವ ಆಕಾರದ ಪೂಜೆಯೂ ನಡೆಯುವುದಿಲ್ಲ. ಇರುವುದು ಬರೀ ಪ್ರಕೃತಿ ರೂಪದಲ್ಲಿ ಕೊರಗತನಿಯನ ಕೊರಗಜ್ಜ ಆರಾಧನೆ ಮಾತ್ರ. ಈ ದೇವಸ್ಥಾನದಿಂದ 2-3 ಕಿಲೋಮೀಟರ್ ದೂರದಲ್ಲಿ ಆದಿಸ್ಥಳ ಶ್ರೀ ರಕ್ತೇಶ್ವರಿ ಬೆರ್ಮೇರ್ ಎಲ್ವೇರ್ ಸಿರಿ ಕೊರಗಜ್ಜ ಕ್ಷೇತ್ರ ಇದೆ. ಈ ಜಾಗದ ವಿಶೇಷತೆ ಏನು ಅಂತ ಹೇಳಿದರೆ, ಇಲ್ಲಿ ಕೊರಗಜ್ಜ ಮತ್ತು ಗುಳಿಗ ದೈವ ಅಕ್ಕಪಕ್ಕದಲ್ಲೇ ಇರುವುದು. ಬೇರೆ ಎಲ್ಲೂ ಯಾವ ಕ್ಷೇತ್ರದಲ್ಲೂ ಕೊರಗಜ್ಜ ಮತ್ತು ಗುಳಿಗ ದೈವ ಅಕ್ಕಪಕ್ಕದಲ್ಲಿ ಇಲ್ಲ. ಅಜ್ಜನ ಸನ್ನಿಧಾನ ಪಕ್ಕದಲ್ಲೇ ಶ್ರೀ ರಕ್ತೇಶ್ವರಿ ಅಮ್ಮನವರ ಸನ್ನಿಧಾನವೂ ಕೂಡ ಇದೆ. ಇದು ರಕ್ತೇಶ್ವರಿಯವರ ಆದಿಸ್ಥಳವೂ ಕೂಡ ಹೌದು. ಆರೋಗ್ಯದ ದೇವತೆ ಆಗಿರುವುದರಿಂದ ಇಲ್ಲಿ ಗಂಧವನ್ನು ತೀಡಿ ಪ್ರಸಾದವನ್ನಾಗಿ ಕೊಡುತ್ತಾರೆ. ಶ್ರೀ ರಕ್ತೇಶ್ವರಿ ಅಮ್ಮನವರ ಪಕ್ಕದಲ್ಲಿಯೇ ಬೆರ್ಮೇರ್ ಎಲ್ವೇರ್ ಸಿರಿಗಳು ಹಾಗೂ ಕುಮಾರರವರ ಚಾವಡಿ ಕೂಡ ಇದೆ. ಸಿರಿಗಳು ತಮ್ಮ ಅಂತಿಮ ಸಮಯದಲ್ಲಿ ತಮಗೆ ಜನ್ಮ ಕೊಟ್ಟಂತಹ ಬೆರ್ಮೇರ್ ಇರುವ ಸ್ಥಳದಲ್ಲಿ ಬಂದು ನೆಲೆಸಬೇಕೆಂದು ನಿರ್ಧರಿಸಿ ಈ ಸ್ಥಳದಲ್ಲಿ ಬಂದು ನೆಲೆಯೂರುತ್ತಾರೆ. ಈ ಜಾಗ ಬೆರ್ಮೇರ್ನ ಮೂಲ ಸ್ಥಳವೂ ಹೌದು. ಕೊರಗಜ್ಜ ಈ ಜಾಗದಲ್ಲಿ ಬಂದು ನೆಲೆಯೂರಲು ಮೂಲ ಕಾರಣವೇನೆಂದರೆ ಈ ಸಿರಿಗಳು. ಅವರಿಗೆ ರಕ್ಷಣೆ ಕೊಟ್ಟು ಸದಾ ಅವರನ್ನು ಅಜ್ಜ ಕಾಯುತ್ತಾ ರಕ್ಷಣೆ ಮಾಡುತ್ತಾ ಇರುತ್ತಾರೆ. ಸಿರಿಗಳ ಚಾವಡಿ ಹಿಂದೆ ಕುಮಾರಕಟ್ಟೆ ಕೂಡ ಇದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಇಲ್ಲಿ ವಿಶೇಷವಾದ ಪ್ರಾರ್ಥನೆ ನಡೆಯುತ್ತದೆ. ಇಲ್ಲಿ ರಾತ್ರಿ 7:30ಕ್ಕೆ ಕೋಳ ನಡೆಯುತ್ತದೆ. ಕೋಳವನ್ನು ಕೆಲವರು ಬರಿಸಿರುತ್ತಾರೆ, ಅವರು ಕೋಳವನ್ನು ನಡೆಸುತ್ತಾರೆ. ಹೆಣ್ಣು ಮಕ್ಕಳಿಗೆ ಕೋಳದಲ್ಲಿ ಅನುಮತಿ ಇಲ್ಲ. ಸಂಜೆ 6:30ರ ನಂತರ ಹೆಣ್ಣು ಮಕ್ಕಳು ಒಳಗಡೆ ಹೋಗುವಂತಿಲ್ಲ. ಹಾಗೆಯೇ ರಾತ್ರಿ ಹೊತ್ತು ಈ ದೇವಾಲಯದ ಮುಂದೆ ಓಡಾಡುವ ವಾಹನಗಳು ತಮ್ಮ ವಾಹನಗಳ ಲೈಟ್ ಆಫ್ ಮಾಡಿ ಓಡಿಸಬೇಕು. ಈಗ ಊಟದ ಬಗ್ಗೆ ಹೇಳೋದಾದರೆ, ನಿಮಗೆ ದೇವಸ್ಥಾನದ ಆಚೆ ಅಂದರೆ ಕುತ್ತಾರ್ನಲ್ಲಿ ಅಥವಾ ಮಂಗಳೂರಿನಲ್ಲಿ 50 ರೂಪೀಸಿಂದ 150 ರೂಪೀಸ್ ಒಳಗಡೆ ನಿಮಗೆ ಒಳ್ಳೆ ಊಟ ಅನ್ನೋದು ಪ್ರೈವೇಟ್ ಹೋಟೆಲ್ಸಲ್ಲಿ ನಿಮಗೆ ಸಿಗುತ್ತೆ. ಈಗ ಒಟ್ಟು ಖರ್ಚು ಎಷ್ಟು ಅನ್ನೋದು ನೋಡೋದಾದರೆ, ನೀವೇನಾದರೂ ಬಸ್ಸಲ್ಲಿ ಬರ್ತಾ ಇದ್ದರೆ ಅಂದರೆ ಬೆಂಗಳೂರಿಂದ ನಾನು ಹೇಳ್ತಾ ಇರೋದು, ನೀವೇನಾದರೂ ಬೆಂಗಳೂರಿಂದ ಬಸ್ಸಲ್ಲಿ ಬರೋದಾದರೆ ಒಟ್ಟು ಜಾಸ್ತಿ ಅಂದರೆ 700 ರೂಪಾಯಿ ಆಗ್ಬೋದು. ಹೇಗೆ ಅಂತೇಳಿದರೆ, ಬಸ್ ಚಾರ್ಜು ಬೆಂಗಳೂರಿಂದ ಮಂಗಳೂರಿಗೆ 400 ರೂಪೀಸು, ಆಮೇಲೆ ಮಂಗಳೂರಿಂದ ಅಥವಾ ಪಂಪ್ವೆಲ್ಲಿಂದ ದೇವಸ್ಥಾನಕ್ಕೆ 20 ರೂಪಾಯಿ, ಹಾಗೆ ಪ್ರಸಾದಕ್ಕಾಗಿ 150 ರೂಪೀಸು ಮತ್ತು ಊಟ 150 ರೂಪೀಸು, ಒಟ್ಟು 700 ರೂಪಾಯಿ ಒಳಗಡೆ ನಿಮಗೆ ಆಗುತ್ತೆ. ಈಗ ಟ್ರೈನಲ್ಲಿ ಏನಾದರೂ ಬರ್ತಾ ಇದ್ದರೆ ನೀವು, ಅಂದರೆ ಬೆಂಗಳೂರಿಂದ ಟ್ರೈನಲ್ಲಿ ಏನಾದರೂ ಬರ್ತಾ ಇದ್ದರೆ ನೋಡಿ, ಟ್ರೈನ್ ಚಾರ್ಜಸ್ ನಿಮಗೆ 155 ರೂಪೀಸ್ ಇಂದ 300 ರೂಪಾಯಿ ಒಳಗಡೆ ಇರುತ್ತೆ. ನೀವೇನಾದರೂ ಕುತ್ಕೊಂಡು ಬರೋದಾದರೆ 155 ರೂಪೀಸ್ ಟ್ರೈನ್ ಚಾರ್ಜ್ ಆಗುತ್ತೆ. ಮತ್ತು ರೈಲ್ವೆ ಸ್ಟೇಷನಿಂದ ದೇವಸ್ಥಾನಕ್ಕೆ 50 ರೂಪಾಯಿ ಇರುತ್ತೆ. ಹಾಗೆ ಪ್ರಸಾದ 150 ರೂಪೀಸು, ಊಟ 150 ರೂಪೀಸು. ಟೋಟಲ್ ಟ್ರೈನಲ್ಲಿ ಬರುವವರಿಗೆ 500 ರೂಪಾಯಿ ಒಳಗಡೆ ನಿಮ್ಮ ಖರ್ಚನ್ನೋದು ಆಗುತ್ತೆ. ಈಗ ಕುತ್ತಾರ್ನಲ್ಲಿ ರೂಮ್ಸ್ ಹೇಳೋದಾದರೆ, ನಿಮಗೆ ರೂಮ್ಸ್ ತುಂಬ ಕಾಸ್ಟ್ಲಿ ಇರುತ್ತದೆ. ಸ್ಟಾರ್ಟಿಂಗ್ಗೆ ನಾವು ಕೇಳಿದಾಗ 800ಇಂದ 1200 ಅಂತ ಹೇಳಿದರು. ಸೊ ನೀವು ಬರುವುದಾದರೆ ಬೆಳಗ್ಗೆ ಹೊತ್ತು ಬರೋದು ಪ್ಲ್ಯಾನ್ ಮಾಡ್ಕೊಳ್ಳಿ. ಏಕೆಂದರೆ ನೀವು ಸಾಯಂಕಾಲ ಹೊತ್ತು ಬಂದರೆ ಮಹಿಳೆಯರಿಗೆ ಹೇಗೂ ಪ್ರವೇಶ ಇರೋದಿಲ್ಲ. ಸೊ ನೀವು ರೂಮ್ ಮಾಡಬೇಕಾಗತ್ತೆ. ಸೊ ನೀವು ಹಾಗಾಗಿ ಬೆಳಗ್ಗೆ ಹೊತ್ತು ಬಂದರೆ ನೀವು ದರ್ಶನ ಮುಗಿಸ್ಕೊಂಡು ವಾಪಸ್ ನಿಮ್ಮ ಊರಿಗೆ ನೀವು ಹೋಗ್ಬೋದು. ಸೊ ಹಾಗಾಗಿ ಮಾರ್ನಿಂಗ್ ಟೈಮ್ ಬರುವಷ್ಟು ಟ್ರೈ ಮಾಡಿ. ಕೊರಗಜ್ಜ ದೇವಸ್ಥಾನದಿಂದ ಹತ್ತಿರವಿರುವ ಸ್ಥಳಗಳು: ಸುರತ್ಕಲ್ ಬೀಚ್ 14 ಕಿಲೋಮೀಟರ್, ಸೋಮೇಶ್ವರ್ ಬೀಚ್ 17 ಕಿಲೋಮೀಟರ್, ಕಟೀಲು ದುರ್ಗಾ ಪರಮೇಶ್ವರಿ ದೇವಾಲಯ 18 ಕಿಲೋಮೀಟರ್, ಸಸಿಹಿತ್ಲು ಬೀಚ್ 21 ಕಿಲೋಮೀಟರ್, ಕಾರ್ಕಳ 57 ಕಿಲೋಮೀಟರ್, ವೆಣ್ಣೂರು 57 ಕಿಲೋಮೀಟರ್, ಮಲ್ಪೆ ಬೀಚ್ 59 ಕಿಲೋಮೀಟರ್. ಈ ತಪ್ಪುಗಳು ಮಾಡಬೇಡಿ.
ದೇವಸ್ಥಾನದಿಂದ ವಾಪಸ್ ಬರುವಾಗ ಒಂದು ಹುಳಿ ಕಡ್ಡಿ ಸಹ ತರಬೇಡಿ. ಅಲ್ಲಿನ ಮಣ್ಣು, ಹೂವಿನ ಗಿಡ ಏನೂ ಸಹ ತರಬೇಡಿ. ಕೊರಗಜ್ಜನ ದರ್ಶನ ಪಡೆಯುವುದಕ್ಕಾಗಿ ಇಂದಿಗೂ ಜನರು ದೂರದ ಊರುಗಳಿಂದ ಬರುತ್ತಾರೆ ಮತ್ತು ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಕೊರಗಜ್ಜನನ್ನು ಪ್ರಾರ್ಥಿಸಿ ಹರಕೆಯನ್ನು ಕಟ್ಟಿಕೊಳ್ಳುವ ಸಂಪ್ರದಾಯವಿದೆ. ಕೊರಗಜ್ಜನ ಮಹಿಮೆ ಕೇವಲ ದಕ್ಷಿಣ ಕರ್ನಾಟಕದಲ್ಲಿ ಮಾತ್ರವಲ್ಲ, ದೇಶದ ವಿವಿಧ ಭಾಗಗಳಲ್ಲೂ ಈತನನ್ನು ನಂಬುವವರಿದ್ದಾರೆ. ನಿಮಗೇನಾದರೂ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿಯವರಿಗೆ ಶೇರ್ ಮಾಡಿ. ಕೊರಗಜ್ಜ ದೇವಸ್ಥಾನ ಹೋಗೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ನಿಮಗೇನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ. ನಾನು ಆದಷ್ಟು ಬೇಗ ನಿಮ್ಮ ಕಮೆಂಟ್ಸ್ಗೆ ನಾನು ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.